ಹಾಗಾದ್ರೆ ಈ ಚಿನ್ನವನ್ನ ಖರೀದಿ ಮಾಡಬೇಕಾ ಬೇಡವಾ, ಯಾವ ಸಂದರ್ಭ ಸೂಕ್ತ, ಇನ್ವೆಸ್ಟ್ ಮಾಡೋದಕ್ಕೆ ಯಾವುದು ಸೂಕ್ತ, ಒಡವೆಯನ್ನ ಖರೀದಿ ಮಾಡಬೇಕಾ ಬೇಡವಾ ಅನ್ನುವಂತಹ ಈ ಸಂದರ್ಭ ಇದ್ದೇ ಇರುತ್ತೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಕೂಡ ಚರ್ಚೆಯನ್ನು ಆರಂಭಿಸ್ತೀವಿ. ನನ್ನ ಜೊತೆಗೆ ಅತಿಥಿಗಳಿದ್ದಾರೆ. ಮೊದಲೇದಾಗಿ ರಾಮಾಚಾರಿ ಇದ್ದಾರೆ, ಅಧ್ಯಕ್ಷರು ಗೋಲ್ಡ್ ಮರ್ಚೆಂಟ್ ಅಸೋಸಿಯೇಷನ್. ನಮಸ್ಕಾರ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಮೇಡಮ್. ಹಾಗೆಯೇ ಝೂಮ್ ಲೈವ್ ಅಲ್ಲಿ ಅತಿಥಿಗಳು ಜಾಯ್ನ್ ಆಗ್ತಾ ಇದ್ದಾರೆ. ಪುಷ್ಪ ಇದ್ದಾರೆ, ಚಿನ್ನದ ವ್ಯಾಪಾರಿ. ನಾರಾಯಣ ಆಜಿ ಇದ್ದಾರೆ, ಆರ್ಥಿಕ ತಜ್ಞರು. ನಮಸ್ಕಾರ ಇಬ್ಬರಿಗೂ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಮೇಡಮ್. ಎಸ್, ಮೊದಲು ರಾಮಾಚಾರಿ ಅವರಿಂದ ಕಾರ್ಯಕ್ರಮ ಆರಂಭ ಮಾಡ್ತೀನಿ. ರಾಮಾಚಾರಿ ಅವರು ನೋಡ್ತಾ ಇದ್ದೀವಿ, ಚಿನ್ನ ಅಯ್ಯಯ್ಯೋ ಚಿನ್ನ ಅನ್ನಂಗಾಗಿದೆ. ಹೆಸರಿಡಿದು ಚಿನ್ನ ಅಂತ ಕರಿಬೋದು ಅಷ್ಟೇ ಯಾರನ್ನ ಬೇಕಾದ್ರು, ಆದ್ರೆ ಚಿನ್ನ ಕೊಂಡ್ಕೊಳ್ಳೋದಕ್ಕೂ ಮಾತ್ರ ಇದು ಬಹಳ ಕಷ್ಟದ ಸಂದರ್ಭ ಅನ್ನೋ ಹಂಗಾಗಿದೆ. ಸರ್ವಕಾಲಿಕ ಗರಿಷ್ಠ ಮಟ್ಟವನ್ನ ತಲುಪಿದೆ. ಅಂದ್ರೆ ಕೇವಲ ಒಂದು ವರ್ಷದಿಂದ ಒಂದು ಡಿಫ್ರೆನ್ಸ್ ನೋಡೋದಾದ್ರೆ ಇರ್ತಾ ಇತ್ತು, ಚಿನ್ನದ ಬೆಲೆ ಕಾಲಕ್ಕೆ ಜಾಸ್ತಿ ಆಗ್ತಾ ಹೋಗ್ತಾ ಇತ್ತು. 10% 20% ಇದೇ ರೀತಿ ಹೆಚ್ಚಳ ಆಗ್ತಾ ಇತ್ತು. ಹತ್ತತ್ರ 65% ಚಿನ್ನದ ಬೆಲೆ ಕೇವಲ ಕಳೆದ ವರ್ಷಕ್ಕೆ ಹೋಲಿಕೆ ಮಾಡಿದ್ರೆ ಹೆಚ್ಚಿಗೆ ಆಗಿದೆ ಅಂತಂದ್ರೆ ಏನಿದಕ್ಕೆಲ್ಲ ಕಾರಣ, ಏನ್ ಹೇಳ್ತೀರಿ ಮೇಡಮ್? ಗೋಲ್ಡ್ ಇಸ್ ನಾಟ್ ಎ ಕಮಾಡಿಟಿ, ಗೋಲ್ಡ್ ಇಸ್ ಎನ್ ಎಕ್ಸ್ಚೇಂಜ್ ಮನಿ. ವಿಶ್ವದ ಆರ್ಥಿಕ ವ್ಯವಸ್ಥೆಯನ್ನು ನಿರ್ಧಾರ ಮಾಡುವಂಥ ಒಂದು ಪ್ರಮುಖ ಮಾನದಂಡ ಚಿನ್ನ. ನಾವು ಬರೀ ಆಭರಣವಾಗಷ್ಟೇ ಅದನ್ನು ನೋಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಇವತ್ತು ಏನು ಚಿನ್ನ ಇದು ನೈಸರ್ಗಿಕವಾಗಿ ಸಿಗ್ತದೆ, ಅದರ ಪ್ರಮಾಣ ಕಡಿಮೆ ಇದೆ. ಕೆಲವೇ ದೇಶಗಳಲ್ಲಷ್ಟೇ ಅದು ಗಣಿಗಾರಿಕೆ ಆಗ್ತದೆ. ಇನ್ನು ಬೇಡಿಕೆ ಅತಿ ಹೆಚ್ಚಿದೆ. ಎಲ್ಲದಕ್ಕೂ ಕೂಡ ಚಿನ್ನ ಪ್ರಮುಖವಾದಂಥ ಸ್ಥಾನವನ್ನು ಆರ್ಥಿಕ ಸ್ಥಿತಿಯಲ್ಲಿ ತನ್ನನ್ನು ತಾನು ತೊಡಗಿಸ್ಕೊತದೆ. ಸೊ ಹಾಗಾಗಿ ವಿಶ್ವದಲ್ಲಿ ನಡೆಯುವಂಥ ರಾಜಕೀಯ ಬದಲಾವಣೆಗಳು, ಬೇರೆ ಬೇರೆ ರೀತಿಯ ಏನು ಸಮೀಕ್ಷೆಗಳು, ಇವೆಲ್ಲವೂ ಏನನ್ನು ತೋರಿಸ್ತದೆ ಅಂತಂತಂದರೆ ಚಿನ್ನ ಇವತ್ತು ಅಥವಾ ಮುಂದೆ ಮನುಷ್ಯನಿಗೆ ಅತ್ಯಂತ ಅಗತ್ಯವಾಗಿ ಬೇಕಾಗಿರುವಂಥ ಒಂದು ವಸ್ತು. ನೋಡಿ, ನಾನು ಕಳೆದ ವರ್ಷ ಈಗ ಒಂದು 13 ತಿಂಗಳ ಹಿಂದೆ ಒಂದು 10ರಿಂದ 10,500 ರೂಪಾಯಿ ದಾಟ್ಬೋದು ಅಂತ ಹೇಳಿದ್ದೆ. ಅದು ಎಲ್ಲ ಮಾಧ್ಯಮಗಳಲ್ಲೂ ಕೂಡ ಬಂದಿದೆ, ಎಲ್ಲ ಪ್ರಿಂಟಿಂಗ್ ಮೀಡಿಯಾದಲ್ಲೂ ಕೂಡ. ಏನಕ್ಕೆ ಇದು ಕಾರಣ ಅಂತಂತಂದರೆ ವಿಶ್ವದ ಆರ್ಥಿಕ ವ್ಯವಸ್ಥೆಯಲ್ಲಾಗ್ತಾ ಇರುವಂಥ ಪ್ರಮುಖ ಬದಲಾವಣೆಗಳು. ಮೊದಲು ಡಾಲರು ತನ್ನ ಏನು ಪಾರಮ್ಯವನ್ನು ಹೊಂದಿತ್ತು, ಅದೇ ಅಲ್ಟಿಮೇಟ್ ಒಂದು ಎಕ್ಸ್ಚೇಂಜಲ್ಲಿ ನಡೀತಾ ಇತ್ತು. ಈಗ ಏನಾಗಿದೆ, ಬ್ರಿಕ್ಸ್ ದೇಶಗಳು ಅದಕ್ಕೆ ಪ್ಯಾರಲಲ್ ಆಗಿ ಇನ್ನೊಂದು ಆರ್ಥಿಕ ವ್ಯವಸ್ಥೆಯನ್ನು ಹುಟ್ಟಾಕ್ತಾ ಇದ್ದಾರೆ. ಮೇಲೆ ಇದ್ರ ಜೊತೆಗೆ ಏನು ವಿಶ್ವದಲ್ಲಿ ಹೆಚ್ಚು ಹೂಡಿಕೆ, ಪ್ರತಿದಿನ ಹೂಡಿಕೆ ಮಾಡ್ತಾರೆ ಸ್ಟಾಕ್ ಎಕ್ಸ್ಚೇಂಜಲ್ಲಿ, ಬೇರೆ ಬೇರೆ ಹೂಡಿಕೆಗಳಾಗ್ತವೆ. ಅದೆಲ್ಲ ಸ್ವಲ್ಪ ಅಭದ್ರತೆಯನ್ನು ಕಂಡಾಗ ಏನು ಮಾಡ್ತಾರೆ, ಚಿನ್ನವನ್ನು ಖರೀದಿ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ತಮ್ಮ ಕರೆನ್ಸಿ ಮೌಲ್ಯವನ್ನು ಹೆಚ್ಚಿಗೆ ಮಾಡ್ಕೊಳ್ಳೋ ದೃಷ್ಟಿಯಿಂದ ಅಥವಾ ಬೇರೆ ಬೇರೆ ಆರ್ಥಿಕವಾದಂಥ ಒಂದು ಸೆಕ್ಯೂರಿಟಿ ದೃಷ್ಟಿಯಿಂದ ಕಂಪನಿಗಳು ಕೂಡ ಚಿನ್ನವನ್ನು ಖರೀದಿ ಮಾಡ್ತಾ ಹೋಗ್ತಾರೆ. ಸೊ ಇದು ಹೆಚ್ಚು ಖರೀದಿ ಆಗೋಕ್ಕೆ ಸ್ಟಾರ್ಟ್ ಆದಾಗ ಇದು ಬೆಲೆ ಜಾಸ್ತಿ ಆಗ್ತದೆ. ಇವತ್ತು ಒಂದು ಔನ್ಸ್ಗೆ $4,000 ದಾಟಿಬಿಟ್ಟಿದೆ. ಬಹುಶಃ ಇನ್ನೂ ಯಾರೋ ಕೆಲವರು ಹೇಳ್ತಾರೆ ಇದು ಇಸ್ರೇಲ್ ವಾರ್ ಕಡಿಮೆ ಆಯಿತು, ಅದು ಅಲ್ವೇ ಅಲ್ಲ, ಅದು ನಡೀತಾನೆ ಇರ್ತದೆ. ಯುದ್ಧ ಅನ್ನೋದು ವಿಶ್ವದ ರಾಜಕೀಯದಲ್ಲಿ ಒಂದು ಪ್ರಮುಖವಾದಂಥ ಅದು ವ್ಯಾಪಾರಿ ಅಸ್ತ್ರ. ಈಗ ಏನು ಆಯುಧಗಳನ್ನು ತಯಾರು ಮಾಡಿರೋರು ಸುಮ್ಮನೆ ಇರ್ತಾರ? ಅವ್ರು ಏನಾರು ಮಾಡಿ ಇನ್ನೊಬ್ಬರ ಕೈಲಿ ಮಾರಬೇಕು, ಅದು ಯುದ್ಧ ನಡೀತಾನೆ ಇರ್ತದೆ. ಅದು ಪ್ರಮುಖವಾದಂಥ ಕಾರಣ ಅಲ್ಲ. ಈ ಬೇರೆ ಬೇರೆ ಸಮೀಕರಣಗಳಿದೆಯಲ್ಲ, ಆ ಸಮೀಕರಣಗಳು ಈ ಚಿನ್ನದ ಬೆಲೆಯನ್ನ ಹೆಚ್ಚಿಗೆ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಇವತ್ತು ರಾಮಾಚಾರಿ ಅವರ ಮಾತಾಡ್ತೀನಿ ನಾನು.